ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶ ಪೌಲುಷಶ್ಚೈವ ಚವನೋ ಯಮನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರಿಗೆಲ್ಲ ಭಗವಂತ ಅನುಗ್ರಹ ಮಾಡಲಿ. ಪ್ರಿಯ ವೀಕ್ಷಕರೇ, ನೋಡಿ, ವಿಶೇಷವಾಗಿ ಜನವರಿ ತಿಂಗಳು ಧನುರ್ರಾಶಿಯವರಿಗೆ ಹೇಗಿದೆ, ಏನಾದರೂ ಅನುಕೂಲ ಇದೆಯೋ ಅಥವಾ ಇನ್ನೂ ತೊಂದರೆ ಇದೆಯೋ, ಈ ಮಾಸ ಭವಿಷ್ಯವನ್ನು ಗಮನಿಸೋಣ. ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಇನ್ನು ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ನೋಡಿ, ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಏನಾದರೂ ಕೂಡ ನಕ್ಷತ್ರ ಪರಿಹಾರಗಳು, ಜಾಗ್ರತೆಗಳನ್ನು ಕೂಡ ಹೇಳಲಿಕ್ಕಿದ್ದೇನೆ. ಈ ತಿಂಗಳಲ್ಲಿ ಗ್ರಹಸ್ಥಿತಿ ಹೇಗಿದೆ, ನಿಮ್ಮ ರಾಶಿಯಲ್ಲಿ ರವಿ, ಬುಧ ಮತ್ತು ಕುಜರೂ ನಿಮ್ಮ ರಾಶಿಯಲ್ಲಿದ್ದಾರೆ. ಯಾಕಂದರೆ ಧನುರಾಶಿಯವರಿಗೆ ಬಹಳ ಮುಖ್ಯವಾಗಿ ನಿಮ್ಮ ರಾಶಿಗೆ ರವಿ ಬಂದಿದ್ದಾನೆ. ಅದು ಬಹಳ ಉತ್ತಮವಾದಂಥದ್ದು. ಈ ರಾಶಿಗೆ ಭಾಗ್ಯಾಧಿಪತಿ, ಭಾಗ್ಯರಾಶಿ ಅಧಿಪತಿ ರವಿ ಆಗ್ತಾನೆ, ಅವನ ರಾಶಿಗೆ ಬಂದಿದ್ದಾನೆ. ಹಾಗಾಗಿ ಸಂಕ್ರಮಣವೂ ಕೂಡ ಇದೆ. ಅನಂತರದಲ್ಲಿ 3ನೇ ರಾಶಿಯಲ್ಲಿ ಶನಿ, 4ನೇ ರಾಶಿಯ ರಾಹು, 5ನೇ ರಾಶಿಯ ಗುರು ಬಹಳ ಪ್ರಬಲವಾಗಿದ್ದಾನೆ. ಯಾಕಂದರೆ ನಿಮಗೇನಾಗಿದೆ ಅಂತಂದರೆ ಚಿಂತೆ, ಟೆನ್ಷನ್ ಇದ್ದರೂ ಕೂಡ ಗುರು ಬಹಳ ಪ್ರಬಲವಾಗಿದ್ದಾನೆ. ದಶಮದ ಕೇತು, ಶುಕ್ರನು ಕೂಡ 12ನೇ ರಾಶಿಯಲ್ಲಿ. ಹೀಗೆಲ್ಲ ಗ್ರಹಸ್ಥಿತಿ ಇದೆ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಹೇಳುವಂಥದ್ದು. ನಿಮ್ಮ ಜಾತಕ ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸಗಳು ಕೂಡ ಬರಬಹುದು. ನೋಡಿ, ಜನವರಿ ತಿಂಗಳಲ್ಲಿ ನೋಡಿ ಏನಪ್ಪ ವಿಶೇಷ ಅಂತಂದರೆ 4ನೇ ತಾರೀಕಿಗೆ ಕಾಲಭೈರವಾಷ್ಟಮಿ ಅಂತಿದೆ. 7ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, ಹಾಗೆ 10ನೇ ತಾರೀಕಿಗೆ ಅಮಾವಾಸ್ಯೆ, 11ನೇ ತಾರೀಕಿಗೂ ಕೂಡ ಕೇತು ಜಯಂತಿ ಮತ್ತು ಎಳ್ಳು ಅಮಾವಾಸ್ಯೆ ಹೇಳುವಂಥದ್ದಿದೆ. 15ನೇ ತಾರೀಕಿಗೆ ಸಂಕ್ರಾಂತಿ, ಉತ್ತರಾಯಣ ಪುಣ್ಯಕಾಲ 8:27 ಅನಂತರದಲ್ಲಿ ತುಳುವ ಷಷ್ಠಿ 16ಕ್ಕೆ, 17ಕ್ಕೆ 21ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 23ಕ್ಕೆ ಮಹಾಪ್ರದೋಷ, 25ಕ್ಕೆ ಬನದ ಹುಣ್ಣಿಮೆ, ಹಾಗೆ 29ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 30ನೇ ತಾರೀಕಿಗೆ ತ್ಯಾಗರಾಜರ ಆರಾಧನೆ. ಹೀಗೆಲ್ಲ ನಿಮಗೆ ಒಂದು ಹಬ್ಬ ಹರಿದಿನಗಳೆಲ್ಲ ಇದೆ. ನೋಡಿ, ಧನುರಾಶಿಗೆ ಏನಾಗಿದೆ ಅಂತಂದರೆ ನೋಡಿ, ಒಂದು ಹಂತಕ್ಕೆ 7.5 ಶನಿಯೂ ಮುಗೀತು, ಒಂದು ಹಂತಕ್ಕೆ ಚಿಂತೆ ಎಲ್ಲವೂ ಕೂಡ ನಿಮಗೆ ಮುಗೀತು. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಒತ್ತಡ, ಟೆನ್ಷನ್ನು, ಹೀಗೆ ಇದರಿಂದ ನೀವು ಹೊರಗಡೆ ಬರ್ತಾ ಇಲ್ಲ. ಏನೋ ಒಳ್ಳೆಯದಾಗ್ತದೆ ಅನಿಸುತ್ತೆ, ಆದರೆ ಅದರಿಂದೆಲ್ಲ ಹೊರಗಡೆ ಬರ್ತಾ ಇಲ್ಲ. ಇನ್ನೂ ಗಂಟು ಹಾಕ್ಕೊಳ್ತಾ ಇದ್ದೀರಿ, ಇನ್ನೂ ಸಮಸ್ಯೆಗೆ ಬರ್ತಾ ಇದ್ದೀರಿ. ಮತ್ತೇನಾಗಿದೆ ಅಂತಂದರೆ ನಿಮ್ಮ ಮನಸ್ಸನ್ನು ಇನ್ನೂ ಕೂಡ ದೃಢ ಮಾಡ್ಕೊಳ್ತಾ ಇಲ್ಲ ಅಂಥೇಳಿ ಹೇಳ್ತೇನೆ ನಾನು. ಅಂದರೆ ನಿಮಗೆಲ್ಲ ನೋಡಿ, ರಾಶ್ಯಾಧಿಪತಿ ಗುರು ಪಂಚಮದಲ್ಲಿದ್ದಾನೆ. ಗೋಚಾರದಲ್ಲಿ ಬಹಳ ಉತ್ತಮವಾದಂತಹ ಸಮಯ ಇದೆ ನಿಮಗೆ. ಹಾಗಾಗಿ ನೀವು ಮುಂದೆ ಹೋಗುವಂತಹ ಪ್ರಯತ್ನಗಳನ್ನು ಜಾಸ್ತಿ ಮಾಡಬೇಕು. ನೋಡಿ, ಗೋಚಾರದಲ್ಲಿ ರಾಶಿಗೆ ರವಿ ಮತ್ತು ಬುಧರು ಕೂಡ ಯೋಗಕಾರಕರಾಗಿ ರಾಶಿಗೆ ಬಂದಿದ್ದಾರೆ. ಭಾಗ್ಯಾಧಿಪತಿ ಈ ರಾಶಿಗೆ ಅವನು ಒಳ್ಳೇದು ಮಾಡುವಂಥ ಗ್ರಹ. ಇನ್ನು ಎಲ್ಲದಕ್ಕಿಂತ ಬಹಳ ಪ್ರಬಲವಾಗಿ ಗುರುವೇ ನೀವು ಪಂಚಮದಲ್ಲಿದ್ದಾನೆ, ಅದು ಕುಜನ ಮನೆಯಲ್ಲಿದ್ದಾನೆ. ಆ ಕುಜನೂ ಕೂಡ ರಾಶಿಗೆ ಬಂದಿದ್ದಾನೆ. ಹೀಗೆಲ್ಲ ಬಹಳ ಪರಿವರ್ತನೆ, ಒಳ್ಳೆಯದಾದಂಥ ಕೆಲಸ ಕಾರ್ಯಗಳು ಜನವರಿ ತಿಂಗಳಲ್ಲಿ ಆಗುವಂಥ ಸಾಧ್ಯತೆಗಳು ನೋಡೋಣ ಏನೇನಿದೆ ಅಂಥೇಳಿ. ಯಾಕಂದರೆ 2024ನೇ ಇಸ್ವಿಯ ಆರಂಭದ ತಿಂಗಳು ಇದು. ಹಾಗಾಗಿ ನೀವು ಬಹಳ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಬಹಳ ಚೆನ್ನಾಗಿ ಅನುಕೂಲ ಆಗುವ ಹಾಗೆ ಪ್ರಯತ್ನಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಬನ್ನಿ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಒಂದು ಒಳ್ಳೆಯ ರೀತಿಯಾದಂತಹ ಪ್ಲ್ಯಾನ್ ಮಾಡಿದಾಗ ಮಾತ್ರ ಅದು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯತೆಗಳಾಗುತ್ತೆ. ಏನೇ ಮಾಡಿದ್ರೂ ಕೂಡ ಪ್ಲ್ಯಾನ್ ಮೇಲೆ ಇಡುವಂತಹ ಸಾಧ್ಯತೆಗಳು ನಾವು ಮಾಡಬೇಕು. ನೋಡಿ, ಫಸ್ಟು ಈ ಒಂದು ಜನವರಿ ತಿಂಗಳಲ್ಲಿ ಯಾರು ಹುಟ್ಟಿದಿರೋ ಅಂತಹ ಎಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ದೀರ್ಘಾಯುಷ್ಯ, ಸದಾರೋಗ್ಯ, ಹೀಗೆ ಎಲ್ಲವನ್ನು ಕೂಡ ಭಗವಂತ ಉಂಟು ಮಾಡಲಿ. ಅನಂತರದಲ್ಲಿ ನೋಡಿ, ಈ ಒಂದು ತಿಂಗಳಲ್ಲಿ ಏನೇನು ನಿಮಗೆ ಬದಲಾವಣೆ, ಚೇತರಿಕೆ, ಅಭಿವೃದ್ಧಿ, ಒಳ್ಳೆಯ ಕೆಲಸ ಅಂತ ನೋಡ್ತಾ ಹೋದರೆ, ಒಂದನೇದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಎರಡನೇದಾಗಿ ನೀವು ಜೀವನದಲ್ಲಿ ಕೆಲಸ ಆಗಲ್ಲ ಅಥವಾ ಸಿಗಲ್ಲ, ನಮಗೇನೋ ಸಮಸ್ಯೆ ಆಗುತ್ತೆ, ಹೀಗೆಲ್ಲ ಏನೇನು ತೊಂದರೆ ತಾಪತ್ರಗಳಿದೆಯಲ್ವಾ, ಅಂಥ ತೊಂದರೆ ತಾಪತ್ರಗಳೆಲ್ಲ ಕಡಿಮೆಯಾಗಿ ಹೆಚ್ಚಿನದಾಗಿ ನಿಮಗೆ ಅಭಿವೃದ್ಧಿ ಪಥಕ್ಕೆ ನೀವೇ ಬರ್ತೀರಿ. ಆದರೆ ನಿಮ್ಮನ್ನೇ ನೀವು ಸುದೃಢವಾಗಿ ಪ್ರತಿ ದಿವಸವೂ ಹೇಳ್ಕೊಳ್ಬೇಕು, ನನ್ನ ಕೈಯಿಂದ ಇದು ಕೆಲಸ ಆಗುತ್ತೆ, ನನಗೆ ಅಭಿವೃದ್ಧಿ ಆಗುತ್ತೆ, ನಾನು ಕೆಲಸ ಮಾಡ್ಕೊಳ್ತೇನೆ, ನನಗೆಲ್ಲ ಅಭಿವೃದ್ಧಿ ಆಗುತ್ತೆ. ಹೀಗೆ ನೀವು ಪ್ರತಿ ದಿವಸ ಪ್ರತಿ ಕ್ಷಣವೂ ಹೇಳ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ನೀವು ನನ್ನ ಕೈಲಿದು ಆಗಲ್ಲ ಅಂತಂದರೆ ಯಾವ ಕೆಲಸವೂ ಕೂಡ ಆಗೋದಿಲ್ಲ. ಹಾಗಾಗಿ ನಿಮ್ಮನ್ನು ಹುರಿದುಂಬಿಸುವಂತಹ ಗ್ರಹಸ್ಥಿತಿ ಮಾತ್ರ ಇದೆ, ಮನಸ್ಥಿತಿ ನಿಮ್ಮ ಕೈಯಲ್ಲೇ ಇದೆ. ಮನಸ್ಥಿತಿ ಯಾರ ಕೈಯಲ್ಲೂ ಇಲ್ಲ. ಹಾಗಾಗಿ ಆ ಮನಸ್ಥಿತಿಯನ್ನು ನೀವೇ ತುಂಬಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿಕೊಳ್ಬೇಕು. ಮತ್ತು ನೂತನವಾದಂಥ ಯಾವುದೊಂದು ಕೆಲಸವನ್ನು ಆರಂಭ ಮಾಡುವಂಥ ಒಂದು ತಿಂಗಳು ಅಂತೇಳಿ ಹೇಳ್ತೇನೆ. ಯಾಕಂದರೆ ಸಂಕ್ರಾಂತಿ ಅನಂತರದಲ್ಲಿ
ಒಂದು ಕೆಲಸ ಕಾರ್ಯ ಕೈ ಹಾಕಿ ಆ ಕೆಲಸದ ಸಕ್ಸಸ್ಫುಲ್ ಆಗುವ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಅದನ್ನು ಎಷ್ಟು ಲಾಭ ನಷ್ಟ ಮತ್ತು ಎಷ್ಟರ ಮಟ್ಟಿಗೆ ನಮಗೆ ಒಳ್ಳೆಯದಾಗುತ್ತೆ ಕೆಟ್ಟದ್ದಾಗುತ್ತೆ ಹೇಳೋದನ್ನು ನೋಡಿಕೊಂಡು ಯೋಚನೆ ಮಾಡಿಕೊಳ್ಳಿ. ನೂತನವಾದಂಥ ಕೆಲಸಗಳನ್ನು ಕೂಡ ಆರಂಭ ಮಾಡ್ತೀರಿ ಹೇಳುವಂಥ ಒಂದು ತಿಂಗಳು. ಮತ್ತು ಹಳೆಯ ಕೆಲಸದಲ್ಲಿ ಏನೋ ಒಂದು ಸ್ವಲ್ಪ ಸಮಸ್ಯೆಯಾಗಿ ಕಿರಿಕಿರಿಯಾದಂತಹ ಕಿರಿಕಿರಿಗಳು ಈ ತಿಂಗಳಲ್ಲಿ ಬಗೆಹರಿಯುವಂಥ ಸಾಧ್ಯತೆಗಳು. ಕಾನೂನಾತ್ಮಕವಾದಂಥ ಹೋರಾಟಗಳು ಅಥವಾ ಕೋರ್ಟು ಕಚೇರಿಯಲ್ಲಿ ಏನಾದರೂ ವ್ಯಾಜ್ಯಗಳಿದ್ದರೆ ಅಂಥವ್ರಿಗೆ ಬಹಳ ಜನಕ್ಕೆ ಬಗೆಹರಿದಿದೆ. ಅದು ಈ ತಿಂಗಳಲ್ಲಿ ಇನ್ನೂ ಕೂಡ ಬಗೆಹರಿಯುವಂಥ ಸಾಧ್ಯತೆಗಳಾಗುತ್ತೆ. 15ನೇ ತಿಂಗಳ ಅನಂತರದಲ್ಲಿ ಇನ್ನೂ ಕೂಡ ರವಿ ರಾಶಿಗೆ ಬಂದದ್ರಿಂದ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ವಿವಾಹ ಆಗದೇ ಇದ್ದಂಥವ್ರು ವಿವಾಹಾದಿ ಮಂಗಲ ಕಾರ್ಯಗಳಾಗುವಂಥ ಸಾಧ್ಯತೆಗಳು. ಈ ತಿಂಗಳಲ್ಲಾದರೂ ಸಂಕ್ರಾಂತಿ ಅನಂತರದಲ್ಲಿ ವಿವಾಹಕ್ಕೆ ಸಿದ್ಧತೆ ಆಗುವಂಥ ಸಾಧ್ಯತೆಗಳು. ಧಾರ್ಮಿಕ ಕ್ಷೇತ್ರದಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳು. ಹೆಚ್ಚಿನದಾಗಿ ದೇವರು ಪೂಜೆ ಪುನಸ್ಕಾರ ಧಾರ್ಮಿಕವಾಗಿ ಏನೋ ಒಂದು ಒಳ್ಳೆಯ ಕೆಲಸ ಮಾಡುವಂಥದ್ದು ಹೀಗೆ ನೀವು ಮಾಡುವಂಥ ಸಾಧ್ಯತೆಗಳಾಗುತ್ತೆ. ಮತ್ತು ಬಹಳ ರೀತಿಯಾಗಿ ನಿಮ್ಮನ್ನು ನೀವು ಬದಲಾವಣೆ ಆಲ್ರೆಡಿ ಆಗಿಬಿಟ್ಟಿದ್ದೀರಿ. ಇನ್ನೂ ಹೆಚ್ಚಿನದಾದಂಥ ಬದಲಾವಣೆ ಆಗುವಾಗ ಹೆಚ್ಚಿನದಾದಂಥ ಲಾಭಾಂಶಗಳು ಸಿಗುವ ಹಾಗೆ ಹೆಚ್ಚಿನದಾದಂಥ ಏನೋ ಒಂದು ಮನಸ್ಸಿಗೆ ಸಮಾಧಾನ ಕೊಡುವಾಗ ಭಗವಂತನ ಅನುಗ್ರಹ ಮಾಡ್ತಾನೆ. ಅದು ಒಳ್ಳೆಯದಾದಂಥದ್ದು. ಮತ್ತು ಕುಟುಂಬದ ಸೌಖ್ಯ, ಕುಟುಂಬದ ವಿಷಯದಲ್ಲಿ ನೀವು ಕೂಡ ಒಳ್ಳೆ ರೀತಿಯಾದ ತೀರ್ಮಾನ ತೆಗೆದುಕೊಳ್ತೀರಿ. ಉದಾಹರಣೆಗೆ ನಿಮ್ಮ ಕುಟುಂಬದ ಅಣ್ಣ ತಮ್ಮ ಅಕ್ಕ ತಂಗಿ ಇಂಥವ್ರ ವಿಷಯದಲ್ಲಿ ಒಳ್ಳೆ ರೀತಿಯಾದ ಡಿಸಿಷನ್ ತೆಗೆದುಕೊಳ್ತೀರಿ. ಅದು ಕೂಡ ಒಳ್ಳೆಯದಾದಂಥದ್ದು. ಮತ್ತು ವಿಶೇಷವಾದಂತಹ ವ್ಯಕ್ತಿ ಈ ತಿಂಗಳಲ್ಲಿ ನಿಮಗೆ ಪರಿಚಯ ಆಗ್ತಾನೆ. ಇದು ಬಹಳ ಉತ್ತಮವಾದಂಥದ್ದು. ಎಷ್ಟೋ ಸಲ ನಮ್ಮ ಕಷ್ಟ ನಷ್ಟ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದಾಗ ವಿಶೇಷವಾದಂಥ ವ್ಯಕ್ತಿಯ ಸಂದರ್ಶನ ಆಗುವಂಥದ್ದು ಅಥವಾ ವಿಶೇಷವಾದಂಥ ವ್ಯಕ್ತಿ ನಮಗೇನೋ ಒಂದು ಸ್ಪಂದನೆ ಕೊಡುವಂಥದ್ದು ಮತ್ತು ಅವ್ರ ಹತ್ರ ಹೇಳ್ಕೊಂಡಾಗ ನಮಗೆ ಹೆಚ್ಚಿನದಾದಂತಹ ಒಳ್ಳೆಯ ರೀತಿಯಾದಂಥ ಅವರ ಆಶೀರ್ವಾದ ಸಿಗುವಂಥದ್ದಾಗುತ್ತೆ. ಒಂದೊಬ್ಬರ ದಾರಿಯೂ ಸಿಗಬಹುದು, ನಮಗೆ ಖುಷಿಯೂ ಕೂಡ ಸಿಗಬಹುದು. ಅನಂತರದಲ್ಲಿ ವೃತ್ತಿಪರರು ಯಾರ್ಯಾರಿದ್ರು ಅಂಥವು ಹೆಚ್ಚಿನದಾದಂಥ ಶ್ರೇಯಸ್ಸಾಗುವಾಗ ಆಗ್ಬೋದು. ಅವರಿಗೆ ಕರೆಂಟಿನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂಥವರಿಗೆ, ಅನಂತರ ಸ್ಕೂಲು ಕಾಲೇಜು ನಡೆಸ್ತಾ ಇದ್ದಂಥವರಿಗೆ, ಹಾಗೆ ಅನಂತರದಲ್ಲಿ ಹೆಚ್ಚಿನದಾಗಿ ಈ ಕಂಪ್ಯೂಟರ್ ಕೆಲಸ ಮಾಡ್ತಾ ಇದ್ದಂಥವರಿಗೆ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಂಥವರಿಗೆ ಇಂಥವರಿಗೆಲ್ಲ ಹೆಚ್ಚಿನದಾದಂಥ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಎಷ್ಟೋ ಸಲ ಅವಕಾಶಗಳೇ ಸಿಗುವುದಿಲ್ಲ. ಆದರೆ ನಿಮ್ಮ ಧನುರಾಶಿಯವರು ಈ ಸಲದಲ್ಲಿ ಹೆಚ್ಚಿನದಾದಂಥ ಅವಕಾಶಗಳು ಸಿಗುವಂಥ ಚಾನ್ಸಸ್ ಇದೆ. ನಿಮಗೆ ನೀವು ಅಂದ್ಕೊಂಡಿರೋದಿಲ್ಲ ಅದಾಗದು ಬರುವಂಥ ಸಾಧ್ಯತೆಗಳು ಮತ್ತು ಪ್ರಯಾಣ ಯೋಗವು ಕೂಡ ಸಿಗುವಂಥ ಚಾನ್ಸಸ್ಸು. ಸ್ವಲ್ಪ ಅಧಿಕವಾದಂಥ ಖರ್ಚು ಕೂಡ ಈ ತಿಂಗಳಲ್ಲಿ ಆಗ್ಬೋದು. 12ನೇ ರಾಶಿ ಶುಕ್ರ, ಹಾಗಾಗಿ ಖರ್ಚು ಜಾಸ್ತಿ ಆಗ್ತಾ ಹೋಗ್ತದೆ. ಖರ್ಚು ಜಾಸ್ತಿ ಇದೆ ಅಂತೇಳಿ ಚಿಂತೆ ಮಾಡೋದು ಬೇಡ. ಇನ್ನೂ ಹೆಚ್ಚಿನದಾದಂಥ ಒಳ್ಳೆ ರೀತಿಯಾದಂತಹ ಫಲಿತಾಂಶಗಳ ಬಗ್ಗೆ ನೀವು ಗಮನಿಸ್ತಾ ಬನ್ನಿ. ಖರ್ಚು ಯಾವಾಗೂ ಆಗ್ತದೆ, ದುಡ್ಡು ಬಂದರೆ ಖರ್ಚಾಗ್ತದೆ. ಹಾಗಾಗಿ ಅದು ಒಂದು ಹಂತಕ್ಕೆ ಅನುಕೂಲವೇ. ಯಾಕಂದರೆ ದುಡ್ಡು ಖರ್ಚಾಗಿಲ್ಲ ಅಂತ ದುಡ್ಡು ಎಂಥ ಮಾಡಲಿಕ್ಕೆ ಆಗ್ತದೆ ಅಲ್ವಾ. ದಾನಂ ಭೋಗೋ ನಾಶಸ್ತಿಸ್ರಹ ಎಂಬುದಾಗಿ ಪುರಾಣದಲ್ಲಿ ಹೇಳ್ತದೆ. ದಾನಂ ಅಂದರೆ ಇಷ್ಟಾದರೂ ಕೂಡ ಅದನ್ನು ಇನ್ನೊಬ್ಬರಿಗೆ ಸಹಾಯ ಸಹಕಾರ ರೀತಿಯಲ್ಲೋ ದಾನವನ್ನು ಮಾಡುವಂಥ ಪ್ರಯತ್ನ. ದಾನಂ ಭೋಗ, ಯಾವುದೋ ಒಂದು ವಸ್ತುವನ್ನು ನಾವು ಕೊಂಡುಕೊಂಡು ಅದನ್ನು ಧಾರಣೆ ಮಾಡೋದು ಅಥವಾ ಉಳ್ಕೊಳ್ಳುವಂಥ ಮನೆ ಕಟ್ಟುವಂಥದ್ದು, 4 ಜನಕ್ಕೆ ಆಶ್ರಯ ಕೊಡುವಂಥದ್ದು, ಇದೆಲ್ಲ ನಮಗೆ ಒಂದು ಜನಕ್ಕೆ ಉಪಯೋಗಿಸುವಂತಹದ್ದು. ಇದು ಎರಡೂ ಮಾಡಿಲ್ಲ ಅಂತ ಆದರೆ ನಾಶಸ್ತಿಸ್ರಹ, ಎರಡೂ ಮಾಡಿಲ್ಲ ಅಂದರೆ ಏನಾಗುತ್ತೆ, ಅದಾಗ ನಾಶವಾಗಿ ಹೋಗುತ್ತೆ ಹೇಳುವಂಥದ್ದು. ಹಾಗೆ ನೋಡಿ, ಸಂತಾನಹೀನರಾದಂಥವರಿಗೆ ಅಥವಾ ಗರ್ಭೋತ್ಪತ್ತಿಯಾಗಿ ಸಮಸ್ಯೆ ಆದಂಥವರಿಗೆ ಈ ತಿಂಗಳಲ್ಲಿ ಕನ್ಸೀವ್ ಆಗುವಂಥ ಸಾಧ್ಯತೆಗಳಾಗುತ್ತೆ. ಮತ್ತು ದಿಢೀರ್ನೆ ಉದ್ಯೋಗದ ಬದಲಾವಣೆ ಆಗಬಹುದು. ಇದು ಬಹಳ ಮುಖ್ಯವಾಗಿ ಕೆಲಸ ಕಳ್ಕೊಂಡವರಿಗೆ ಕೆಲಸ ಸಿಗುವಂಥ ಚಾನ್ಸಸ್ಸು, ಅಥವಾ ಉದ್ಯೋಗ ಏನಾದರೂ ನಿಮಗೆ ಹೆಚ್ಚಿನದಾಗಿ ಒಳ್ಳೆಯದಾಗಬೇಕು ಅಂತಂದರೆ ಉದ್ಯೋಗದಲ್ಲಿ ಪ್ರಮೋಷನ್ನು ಮೊದಲಾದಂತಹ ಅವಕಾಶಗಳು ಕೂಡ ಸಿಗ್ತಾ ಹೋಗ್ತದೆ. ಬಹಳ ಉತ್ತಮವಾಗಿ ದಪ್ಪ ಶರೀರವಿದ್ದಂಥವರು, ಸ್ಥೂಲ ಶರೀರ ಯಾರ್ಯಾರಿಗಿದೆಯೋ ಅಂಥವ್ರು ಬಹಳ ಸೂಕ್ಷ್ಮವಾಗಿರಬೇಕು ಈ ತಿಂಗಳಲ್ಲಿ. ಯಾಕಂದರೆ ರಾಶಿಗೆ ರವಿ ಬಂದ ತಕ್ಷಣವೇ ಶರೀರಕ್ಕೆ ಸುಸ್ತಾಗುವಂಥದ್ದು, ಚಿಂತೆ ಆಗುವಂಥದ್ದೆಲ್ಲ ಇರುತ್ತೆ. ಯಾಕಂದರೆ ಶರೀರ ನಮ್ಮ ಕೈಯಲ್ಲಿ ಏನೂ ಇಲ್ಲ. ನಾವು ಊಟ ತಿಂಡಿ ಮಾಡಬಹುದೇ ಬಿಟ್ಟರೆ ಶರೀರ ನಮ್ಮ ಕೈಲಿ ಏನೂ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಆ ಭಗವಂತನ ಸೃಷ್ಟಿ, ಆದರೂ ಕೂಡ ದಪ್ಪ ಶರೀರ ಇರುವಂಥವರು ಈ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನಿಸಬೇಕು. ಮತ್ತು ಸಹೋದರರಿಂದ ಹೆಚ್ಚಿನದಾದಂಥ ಅವಕಾಶಗಳು ಸಿಗುತ್ತೆ. ಸಹೋದರನ ಆಶೀರ್ವಾದವೂ ಸಿಗುತ್ತೆ. ಅದರ ಜೊತೆಗೆ ನಿಮಗೆ ಒಂದು ಹೊಂದಾಣಿಕೆ ರೀತಿಯಾದಂಥದ್ದಾಗತ್ತೆ. ಹಾಗೆ ತಾಯಿಯ ಆಶೀರ್ವಾದ ಬಹಳ ಮುಖ್ಯವಾಗಿ ಈ ತಿಂಗಳಲ್ಲಿ ಸಿಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ತಾಯಿಯ ಆಶೀರ್ವಾದವನ್ನು ಪಡೆಯಿರಿ. ಅವರಿಗೆ ಒಂದು ನೆಮ್ಮದಿಯಾಗಿ ನೋಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಹಾಗೆ ಯಾರು ತಂದೆ ತಾಯಿ ಮಕ್ಕಳು ದೂರ ಇದ್ದೀರೋ ಅಂಥವ್ರ ಹತ್ತಿರ ಆಗುವಂಥ ಸಾಧ್ಯತೆಗಳು. ಇಲ್ಲ ಒಂದು ಕಡೆಗೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಬೇರೆ ಕಡೆ ಹೋಗಿರ್ತಾರೆ, ವಾಸ ಮಾಡಿರ್ತಾರೆ, ಅವರು ಪುನಃ ಹೊಂದಾಣಿಕೆ ಬರುವಂಥದ್ದು, ಪುನಃ ಜೊತೆಗೆ ಸೇರಿಸುವಂಥ ಸಾಧ್ಯತೆಗಳಾಗುತ್ತೆ. ಮತ್ತು ದುಃಖದ ಜೀವನ ಹೇಳುವಂಥದ್ದು ಏನೇನು ಬರ್ತಾ ಇದೆ ರಾಶಿಯವರಿಗೆ, ಆ ದುಃಖವನ್ನು ಅಂತಕ್ಕೆ ಸ್ವಲ್ಪ ಮರೆಮಾಚುತ್ತಾ ಇದೆ, ಒಂದು ಸ್ವಲ್ಪ ದೂರ ಹೋಗ್ತಾ ಇದೆ. ಹೀಗೆ ಇಂತಹ ಅವಕಾಶಗಳು ಕೂಡ ಸಿಗುತ್ತೆ. ಹಾಗೆ ಮುನೇಶ್ವರ ಈಶ್ವರನ ಭಕ್ತರು ಯಾರಿದ್ದೀರೋ ಅಂಥವರಿಗೆ ಆ ಈಶ್ವರಾನುಗ್ರಹ ಬಹಳ ರೀತಿಯಲ್ಲಿ ಸಿಗುತ್ತೆ. ಯಾಕಂದರೆ ಯಾರೋ ಒಬ್ಬರು ಮುಂದೆ ಬಂದು, ಉದಾಹರಣೆಗೆ ಯಾವುದೊಂದು ಮುನೇಶ್ವರನ ಗುಡಿ ಕಟ್ಟಬೇಕು ಅಂತಿದ್ದರೆ, ಆ ಮುನೇಶ್ವರನ ಗುಡಿ ಕಟ್ಟಲಿಕ್ಕೆ, ದೇವಸ್ಥಾನ ಕಟ್ಟಲಿಕ್ಕೆ ನಿಮ್ಮ ಕೈಲಿ ಅವಕಾಶ ಇಲ್ಲ, ಯಾರೋ ಒಬ್ಬರು ಸಹಕಾರ ಮಾಡ್ತಾರೆ. ಹಾಗೆ ಈಶ್ವರಾನುಗ್ರಹವೂ ಕೂಡ ಆಗುತ್ತೆ. ಹಾಗೆ ಅನಂತರದಲ್ಲಿ ವಿಶೇಷವಾಗಿ ನಿಮ್ಮ ರಾಶಿಗೆ ಶತ್ರುಗಳು ನೋಡಿ, ಹಿಂದೆಲ್ಲ ನಿಮಗೆ ಹೇಗಾಗಿದೆ,
ಎಲ್ಲ ನಿಮಗೆ ದುಃಖಪಟ್ಟು ಚಿಂತೆ ಮಾಡಿ ಎಲ್ಲ ಸರಿಯಾಗಿಬಿಟ್ಟಿದೆ. ಆದರೆ ನಿಮ್ಗೆ ಅನೇಕ ಶತ್ರುಗಳು, ಅನೇಕ ಸಂಬಂಧವಾದಂಥದ್ದು ಹಿಂದೆ ಆಗದೇ ಇರುವಂಥ ಜನ ನಿಮ್ಮ ಜೊತೆಗೆ ಸೇರಿ ಬರ್ತಾರೆ, ಅಥವಾ ಅದನ್ನೆಲ್ಲ ಅವರು ಬಿಟ್ಟು ನಿಮ್ಮ ಜೊತೆಗೆ ಮಿತ್ರರಾಗಿ ಬರ್ತಾರೆ ಅಂತೇಳಿ ಹೇಳಬಹುದು. ಹಾಗೆ ವಿವಾಹಾದಿ ಮಂಗಲ ಕಾರ್ಯಗಳನ್ನು ಮಾಡುವಂಥ ಯೋಗ ನಿಮಗೆ ಆಗತ್ತೆ ಅಂತಲ್ಲ, ಯಾರೊಬ್ಬರಿಗೆ ಸಹಾಯ ಮಾಡಿದ್ರೂ ಕೂಡ ಆಗುತ್ತೆ. ನೋಡಿ ವಿವಾಹದಲ್ಲಿ ಹೇಗೆ ಅಂತಂದರೆ, ಯಾರೊಬ್ಬರಿಗೆ ಒಂದು ಒಳ್ಳೆಯವರಿಗೆ ಒಳ್ಳೆಯ ಸಂಸಾರ ಆಗಲಿ ಅಂಥೇಳಿ ಒಳ್ಳೆಯದನ್ನು ಮಾಡಿದರೆ ಆ ಭಗವಂತನ ಅನುಗ್ರಹ ಮಾಡ್ತಾನೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯವನ್ನು ನಡೆಸ್ಕೊಡುವಂತಹ ಒಂದು ಯೋಗ್ಯತೆ ಎರಡೂ ಕೂಡ ನಿಮಗೆ ಬರುತ್ತೆ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಏನು ಮಾಡಿದರೂ ಕೂಡ ಮನೇಲಿ ಮಂಗಲ ಕಾರ್ಯ ಆಗೋದಿಲ್ಲ, ಮಕ್ಕಳಿಗೆ ಮದುವೆ ಮಾಡಬೇಕು ಅಂತಂದರೆ ಆಗೋದಿಲ್ಲ, ಹೀಗೆ ಚಿಂತೆ ಆಗ್ತಾ ಇರ್ತದೆ. ಆದರೆ ನೀವೇ ಮುಂದಿಂತು ವಿವಾಹಾದಿ ಮಂಗಲ ಕಾರ್ಯಗಳನ್ನು ಮಾಡುವಂತಹ ಅವಕಾಶಗಳು ಕೂಡ ಸಿಗುತ್ತೆ. ಮತ್ತು ವಿಶೇಷವಾಗಿ ಶಿವನ ಸ್ಥಾನಮಾನಗಳನ್ನು ವಿಶೇಷವಾಗಿ ನಿಮಗೆ ಹೋಗುವಂಥದ್ದು, ಶಿವನ ಸಾನ್ನಿಧ್ಯ ಹಾಳಾದರೆ ಅದನ್ನು ಸರಿ ಮಾಡುವಂಥದ್ದು ಇತ್ಯಾದಿಗಳು ಮಾಡುವಂಥದ್ದಾಗುತ್ತೆ. ವ್ರತ ಕಥೆಗಳಲ್ಲಿ ಭಾಗವಹಿಸುವಂಥದ್ದು ಧನುರಾಶಿಯವರಿಗೆ ನೋಡಿ, ಕೆಲವೊಂದು ಕಡೆಗೆ ಅನಿವಾರ್ಯವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ, ನಿಮ್ಮ ಕೈಲಿ ಮಾಡಬೇಕು ಬಹಳ ದಿವಸ ಆಯಿತು ಆಗಲಿಲ್ಲ, ಆದರೆ ವ್ರತ ಮಾಡುವಂಥ ಜಾಗಕ್ಕಾರು ಹೋಗಿ ಪ್ರಸಾದವನ್ನು ತಿನ್ನು ದೇವರನ್ನು ಬೇಡ್ಕೊಂಡು ಬರುವಂತಹ ಒಂದು ಪ್ರಯತ್ನಗಳು ಕೂಡ ಆಗುತ್ತೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಿಮ್ಗೆ ಹೇಳುವಂಥದ್ದು ಜಾಗ್ರತೆ, ಒಂದು 5 ಕೂಡ ಹೇಳ್ತೇನೆ ಈ ತಿಂಗಳಲ್ಲಿ. ಒಂದನೇ ಜಾಗ್ರತೆ ಏನಪ್ಪ ಅಂತಂದರೆ, ಸ್ವಲ್ಪ ಹಣಕಾಸು ಕೊಡುವಾಗ ಖರ್ಚು ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ಚತುರ್ಥದ ರಾಹು ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಇಟ್ಕೊಂಡು ಮರೆತು ಹೋಗಿಬಿಡುತ್ತೆ, ಅದಕ್ಕೂ ಹುಡುಕಾಡುವಂಥ ಪ್ರಯತ್ನ ಆಗುತ್ತೆ. ಮತ್ತು ಯಾರನ್ನು ನಂಬಿದರೂ ಅಂಥವ್ರು ಸ್ವಲ್ಪ ಕಿರಿಕಿರಿ ಮಾಡುವಂಥ ಸಾಧ್ಯತೆಗಳು ಇದೆ. ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಧಾರ್ಮಿಕವಾದಂಥ ವ್ಯಕ್ತಿಗಳು ಸ್ವಲ್ಪ ಜಾಗ್ರತೆ ವಹಿಸ್ಕೊಡಿ, ನೋಡ್ಕೊಳ್ಳಿ ಹೇಳುವಂಥದ್ದನ್ನು ಇದಿಷ್ಟು ನಾನು ಜಾಗ್ರತೆಗಳನ್ನು ಕೂಡ ನಿಮಗೆ ಹೇಳಬಹುದು. ನೋಡಿ, ಪಂಚಮದ ಗುರು ನಿಮಗೆ ಹೆಚ್ಚಿನದಾದಂಥ ಅವಕಾಶಗಳನ್ನು ನನಗೆ ಕೊಟ್ಟಿದ್ದಾನೆ. ನಿಮಗೆ ಇನ್ನೊಂದು ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಡೆವಲಪ್ ಮಾಡಿಕೊಳ್ಳುವಂಥದ್ದು ಅಥವಾ ನೂತನವಾದಂಥ ಪ್ಲ್ಯಾನ್ ಮಾಡಿಕೊಳ್ಳುವಂಥದ್ದು ನಿಮಗೆ ಬಿಟ್ಟಿರುವಂಥದ್ದು. ಯಾಕಂದರೆ ಗುರುವಿನ ಬಲವೂ ಕೂಡ ಇದೆ. ಗೋಚಾರದಲ್ಲಿ ರಾಶಿಯಲ್ಲಿ ಕುಜನೂ ಕೂಡ ಕೂತಿದ್ದಾನೆ. ಯಾವುದೋ ಭೂಮಿಯ ವ್ಯಾಪಾರ ವ್ಯವಹಾರಗಳು ಸಮಸ್ಯೆಯಾಗಿ ನಿಂತ್ಕೊಂಡಂಥದ್ದು ಕೂಡ ಮುಂದೆ ಹೋಗುವಂಥ ಸಾಧ್ಯತೆಗಳಾಗುತ್ತೆ. ಮತ್ತು ನಿಮ್ಮಿಂದ 4 ಜನಕ್ಕೆ ದಾರಿ ಕೊಡುವಂಥದ್ದು. ನೋಡಿ, ಮೂಲ ನಕ್ಷತ್ರ ಇರಬಹುದು, ಪೂರ್ವಾಷಾಢ ನಕ್ಷತ್ರ ಇರ್ಬೋದು, ಇವರೆಲ್ಲ 4 ಜನಕ್ಕೆ ಹೆಲ್ಪ್ ಮಾಡುವಂಥದ್ದು, 4 ಜನಕ್ಕೆ ದಾರಿ ತೋರಿಸುವಂಥದ್ದು, ಅಲ್ಲೇ ಕೆಲಸ ಮಾಡುವಂಥದ್ದು. ನೀವು ಹಾಗೆ ಮಾಡಿಲ್ಲ ಅಂತಂದರೆ ಏನು ತಾನೇ ಆಗ್ತದೆ ಅಲ್ವಾ? ಹಾಗಾಗಿ ಇಷ್ಟು ನಾವು ಸಾಧ್ಯವಾಗುತ್ತೋ ಅಷ್ಟು ಉಪಕಾರವನ್ನು ಮಾಡಬೇಕು, ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಪ್ರಯತ್ನ ಮಾಡಬೇಕು. ಮೊದಲು ಈ ಧನುರಾಶಿ ಅಂದರೆ ಗುರುವಿನ ರಾಶಿ. ಮೊದಲು ನೋಡಿ, ಈ ಜನವರಿ ತಿಂಗಳು ಇದೆಯಲ್ವ, ನಿಮಗೆ ಬಹಳ ಕೆಳಗಡೆ ಇರುವಂಥ ಮೆಟ್ಟಿಲು, ಕೆಳಗಡೆ ಇರುವಂಥ ಫಿಲ್ಲರು, ಆ ಫಿಲ್ಲರ್ ಚೆನ್ನಾಗಿ ನಿಮಗಿದ್ದರೆ ಮೇಲ್ಗಡೆ ಎಷ್ಟು ಬಿಲ್ಡಿಂಗ್ ಕಟ್ಟೋ ತೊಂದರೆ ಇಲ್ಲ. ಹಾಗಾಗಿ ಈ ಜನವರಿ ತಿಂಗಳಲ್ಲಿ ನೀವು ಪಕ್ಕಾ ಪ್ಲ್ಯಾನ್ ಮಾಡಿ ಸರಿಯಾದಂಥ ದಾರಿಗಳನ್ನು ಹುಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಅನೇಕರಿಗೆ ಅನೇಕ ಸಮಸ್ಯೆಗಳು ಬರ್ತಾ ಇದೆ, ಅನಾರೋಗ್ಯ ತೊಂದರೆ ಆಗುವಂಥದ್ದು ಧನುರಾಶಿಯವರಿಗೆ. ಮತ್ತು ಇದ್ದಕ್ಕಿದ್ದ ಹಾಗೆ ಎಲ್ಲ ಬಹಳ ಅಡಚಣೆಗಳು ಕೂಡ ಬರ್ತಾ ಇದೆ, ಅದನ್ನು ಗಮನಿಸ್ತಾ ಇದ್ದೇನೆ ನಾನು. ಆದರೂ ಅಡಚಣೆಯಿಂದ ಹೊರಗಡೆ ಬರಲಿಕ್ಕೆ ಗ್ರಹಸ್ಥಿತಿ ಇದೆ, ಮನಸ್ಥಿತಿಯನ್ನು ನೀವು ತೆಗೆದುಕೊಂಬರಬೇಕು. ಆ ಮನಸ್ಥಿತಿ ನಿಮಗೆ ಬಂತು ಅಂತ ಆದರೆ ಬೇರೆ ಎಲ್ಲ ನಿಮಗೆ ಬರ್ತಾ ಹೋಗ್ತದೆ. ಆ ಮನಸ್ಥಿತಿಯನ್ನು ನೀವೇ ಮಾಡಿಕೊಳ್ಬೇಕು. ಯಾಕಂದರೆ ಗ್ರಹಗಳು ಏನಂತಂದರೆ ಶುಭಾಶುಭಂ ಸೂಚಯಂತಿ, ಗ್ರಹಗಳು ಒಳ್ಳೆ ರೀತಿಯಾದಂಥ ಕೆಟ್ಟ ರೀತಿಯಾದಂಥ ಫಲಗಳನ್ನು ಸೂಚನೆ ಮಾಡ್ತಾರೆ. ಆದರೆ ಆ ಶುಭಾಶುಭ ಫಲಗಳನ್ನು ಅನುಗ್ರಹ ಮಾಡಬೇಕು ಅಂತಂದರೆ ನಿಮ್ಮ ಮನಸ್ಸನ್ನು ನೀವು ಧೈರ್ಯವಾಗಿ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಎಷ್ಟೋ ಸಲ ನೋಡಿ, ನಾವೆಲ್ಲ ಬೆಳೆ ಹಾಕಿದಾಗ ಅದರ ಜೊತೆ ಕಳೆಯೂ ಬೆಳೆಯುವಂಥ ಸ್ವಾಭಾವಿಕ. ಆದರೆ ಕಳೆ ಕಿತ್ತು ಹೊರಗಡೆ ಹೊತ್ತಾಕದ ಹಾಗೆ ತಮ್ಮ ಜೀವನದಲ್ಲಿ ಅನೇಕ ಡಿಸ್ಟರ್ಬ್ ಆಗ್ತಾ ಇರ್ತದೆ, ಸಮಸ್ಯೆಗಳು ಬರ್ತಾ ಇರ್ತದೆ. ಅದೆಲ್ಲ ಹೊರಗಡೆ ಹಾಕ್ತಾ ನಾವು ಮುನ್ನುಗ್ಗಿ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಆ ಕಳೆ ಬಗ್ಗೆನೇ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಬೆಳೆ ನಮ್ಮ ಕಡೆಗೆ ಸಿಗುವುದಿಲ್ಲ. ಆ ಬೆಳೆ ಸಿಗಬೇಕಾ, ಮುಂದೆ ಬಹಳ ಒಳ್ಳೆಯದಾಗಬೇಕಾ, ಆ ಕಳೆಗಳನ್ನೆಲ್ಲ ಕಿತ್ತು ಹೊರಗಡೆ ಬಿಸಾಕೋದು, ಕಳೆಗಳನ್ನೆಲ್ಲ ಹೊರಗಡೆ ಹಾಕುವಂಥ ಪ್ರಯತ್ನವನ್ನು ಮಾಡಬೇಕು. ಕೇವಲ ನಾವು ಇದರ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದೀರಿ, ಏನು ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೈವಾನುಗ್ರಹ ಸಿಕ್ಕುವಾಗೆ ನೀವು ಆ ಬೆಳೆಗಳ ಬಗ್ಗೆ ಗಮನಿಸಿ. ಅವಕಾಶಗಳ ನಿಮಗೆ ಗ್ರಹಸ್ಥಿತಿ ಇದೆ, ಮನಸ್ಥಿತಿಯನ್ನು ಸರಿ ಮಾಡಿಕೊಂಡು ಮುಂದೆ ಹೋಗುವಂಥ ಪ್ರಯತ್ನಗಳನ್ನು ಮಾಡಿ. ಇನ್ನು ನೋಡಿ, ಈ ತಿಂಗಳಲ್ಲಿ ವಿಶೇಷವಾದಂತಹ ನಿಮಗೆ ದಿವಸ ಯಾವುದಪ್ಪ ಅಂತಂದರೆ, 1ನೇದಾಗಿ 7ನೇ ತಾರೀಕಿಗೆ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿ. ಮತ್ತು 11ನೇ ತಾರೀಕಿಗೆ ನೋಡಿ ಕೇತು ಜಯಂತಿ ಅಂತಿದೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಉದ್ದಿನ ಕಾಳನ್ನು ಅಥವಾ ಹುರುಳಿಯನ್ನು, ಯಾವುದಾದ್ರೂ ಆಗುತ್ತೆ, ಉದ್ದಿನ ಕಾಳು ಅಥವಾ ಹುರುಳಿ, ಇದನ್ನು ದಾನ ಮಾಡಿ. ಅಥವಾ ದೇವಸ್ಥಾನಕ್ಕೆ ಏನಾದ್ರು ಪ್ರಸಾದ ಇದೆಲ್ಲ ಮಾಡ್ತಾಯಿದ್ರು ಕೊಡುವಂತಹ ಪ್ರಯತ್ನವನ್ನು ಮಾಡಿ. ಹಾಗೆ ಇನ್ನು 17ನೇ ತಾರೀಕು ಕೂಡ ಬಹಳ ಚೆನ್ನಾಗಿದೆ. ಯಾಕಂದರೆ 15ನೇ ತಾರೀಕು ಸಂಕ್ರಾಂತಿ ಮುಗಿದ ಮೇಲೆ ಪೂಜೆ ಪುನಸ್ಕಾರಗಳು, ದೇವತಾರಾಧನೆ ಮಾಡಲಿಕ್ಕೆ ಬಹಳ ಒಳ್ಳೆಯದು ಅಂಥೇಳಿ ಹೇಳ್ತೇವೆ. ಆಗ 17ನೇ ತಾರೀಕು ಕೂಡ ಬಹಳ ಪ್ರಶಸ್ತವಾಗಿದೆ. ಇನ್ನು 22ನೇ ತಾರೀಕು ಕೂಡ ಚೆನ್ನಾಗಿದೆ. ಇದಿಷ್ಟು ಈ ಜನವರಿ ತಿಂಗಳಲ್ಲಿ ಆಗು ಹೋಗುಗಳು ನಿಮಗೆ. ಯಾಕಂದರೆ ಲಾಭಾಂಶಗಳು ನಿಮ್ಮ ಕಡೆಗೆ ಬರ್ತಾ ಇದೆ, ಏನೂ ಇಲ್ಲ ಅಂತೇನಿಲ್ಲ. ಧನುರಾಶಿಯವರಿಗೆ ನಕ್ಷತ್ರ ಪರಿಹಾರಗಳೇನು,
ಮೂಲ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗೋ ಸೇವೆಯನ್ನು ಮಾಡಿ, ಅಥವಾ ಗೋ ಕಂಡ್ರೆ ಕೈ ಮುಗಿರಿ ಅದಕ್ಕೆ, ಅಥವಾ ಬಾಲ ಏನಾದ್ರು ಗೋ ನಡ್ಕೊಂಡು ಹೋಗ್ತಾ ಇದ್ದರೆ ಆ ಬಾಲಕ್ಕೆ ಕೈ ಮುಗಿದು ತಲೆ ಮೇಲೆ ಸ್ಪರ್ಶ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಮೂಲ ನಕ್ಷತ್ರದವರು ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೀಪವನ್ನು ಹಚ್ಕೊಳ್ಳಿ. ಸಂಧ್ಯಾಕಾಲದಲ್ಲಿ ಮನೆಯಲ್ಲಿ ದೀಪ ಹಚ್ಕೊಂಡು ಶ್ರದ್ಧೆಯಿಂದ ಕೈ ಮುಗಿರಿ. ಆ ಜಗನ್ಮಾತೆ ಅನುಗ್ರಹ, ಜಗನ್ಮಾತೆ ಆಶೀರ್ವಾದದಿಂದ ಆ ದೀಪವನ್ನು ಬೆಳಗುವ ಮಾತ್ರದಿಂದ ಹೆಚ್ಚಿನದಾದಂಥ ಅನುಕೂಲತೆಗಳಾಗುತ್ತೆ. ಹಾಗಾಗಿ ಬಹಳ ಉತ್ತಮವಾದಂಥದ್ದು ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ನೀವು ಏನು ಮಾಡಬೇಕಪ್ಪ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈಶ್ವರನನ್ನೇ ಅನನ್ಯವಾಗಿ ಆರಾಧನೆ ಮಾಡಿ. ನಮಃ ಶಿವಾಯ ಹೇಳುವಂಥ ಜಪಗಳನ್ನು ಮಾಡಿ, ಸಂಧ್ಯಾಕಾಲದಲ್ಲಿ ಮಾಡಿ. ಮತ್ತು ಪ್ರದೋಷ ಅಂತ ಹೇಳಿದೆ ನೋಡಿ, ಆ ಪ್ರದೋಷ ದಿವಸ ಎಷ್ಟು ಸಾಧ್ಯ ಆಗುತ್ತೋ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬಿಲ್ಲುಪತ್ರ ಅರ್ಚನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇದಿಷ್ಟು ಮಾಡಿ ಧನುರಾಶಿಯವರಿಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಬೆಳೆಯುವಂಥ ಯೋಗ ಇದೆ. ಎಲ್ಲವನ್ನೂ ಭಗವಂತ ಅನುಗ್ರಹ ಮಾಡಿದ್ದಾನೆ. ಲೋಕಕ್ಕೆ ಒಳ್ಳೆಯದಾಗಲಿ, ಮಂಗಲವಾಗಲಿ. ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.